ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಗುರುರಾಯರ ಬೃಂದಾವನ ನೀವು ಸೂಕ್ಷ್ಮವಾಗಿ ಅದನ್ನು ನೋಡಿದ್ರೆ ಬೃಂದಾವನವು ಒಂದು ಕಡೆಗೆ ಸ್ವಲ್ಪ ವಾಲಿದಂತೆ ಕಾಣುತ್ತದೆ. ಇದು ಯಾಕೆ? ರಾಯರ ಬಗ್ಗೆ ತಿಳಿತಾ ಹೋದರೆ ಅದೊಂದು ಮಹಾಸಾಗರ, ಅದಕ್ಕೆ ಪಾರವೇ ಇಲ್ಲ. ರಾಯರ ಬಗ್ಗೆ ನಾವು ಮಠದ ಪರಂಪರೆಯಲ್ಲಿ ತಿಳ್ಕೊಳ್ಬೋದು, ಗುರು ಪರಂಪರೆಯಲ್ಲಿ ತಿಳ್ಕೊಳ್ಬೋದು. ಅದಾದ ನಂತರ ಬಂದ ಹಲವಾರು ಆಚಾರ್ಯರು ತಾವು ಬರೆದಿರುವಂಥ ಕೃತಿಗಳಲ್ಲಿ ಸಹ ರಾಘವೇಂದ್ರ ಸ್ವಾಮಿಗಳ ಉಲ್ಲೇಖ ಇದೆ. ಇದೆಲ್ಲ ಅಲ್ಲದೆ ಭಕ್ತರ ಅನುಭವಗಳು ಕೂಡ ಕೇಳಿರ್ತೀವಿ. ಈಗ ಯಾಕೆ ರಾಘವೇಂದ್ರ ಸ್ವಾಮಿಗಳ ಬೃಂದಾವನ ಸ್ವಲ್ಪ ಒಂದು ಕಡೆಗೆ ವಾಲಿದೆ ಅಂತ ತಿಳ್ಕೊಳ್ಳೋಣ. ವಾದೀಂದ್ರ ತೀರ್ಥರ ಬಗ್ಗೆ ಈಗಾಗಲೇ ನಾವು ಒಂದು ವಿಡಿಯೋದಲ್ಲಿ ಅವರ ಉಲ್ಲೇಖ ಮಾಡಿದ್ದೀವಿ, ಅವರ ಬಗ್ಗೆ ತಿಳ್ಕೊಂಡಿದ್ದೀವಿ. ವಾದೀಂದ್ರ ತೀರ್ಥರು ರಾಘವೇಂದ್ರ ಸ್ವಾಮಿಗಳ ಪರಮ ಭಕ್ತರು, ತುಂಬ ಪ್ರೀತಿಯವರು ಅವ್ರಿಗೆ. ಯಾಕಂದರೆ ಇವರು ಮುತ್ತಾತ, ವಾದೀಂದ್ರ ತೀರ್ಥರಿಗೆ ರಾಘವೇಂದ್ರ ಸ್ವಾಮಿಗಳು ಮುತ್ತಾತ. ಆದರೆ ಆ ಅನುಬಂಧವನ್ನು ಬದಿಯಲ್ಲಿಟ್ಟರೂ ಸಹ ಅವರ ಬಗ್ಗೆ ತುಂಬ ಅಪಾರವಾದಂಥ ಒಂದು ಭಕ್ತಿ. ಆ ಭಕ್ತಿಯಿಂದ ಗುರುಗುಣಸ್ಥವನ ಅನ್ನೋ ಒಂದು ಚಿಕ್ಕ ಸ್ತುತಿಯನ್ನು ಇವರು ಬರೀತಾರೆ. ಅದರಲ್ಲಿ ಒಟ್ಟು 36 ಪ್ಯಾರಾಗ್ರಾಫ್ ಅಂತ ಏನು ಹೇಳ್ತೀವಿ, 36 ಪ್ಯಾರಾಗ್ರಾಫ್ಗಳಿಂದ ಗುರುಗುಣಸ್ಥವನವನ್ನು ರಚನೆ ಮಾಡ್ತಾರೆ. ಇವರು ಬಂದು ರಾಘವೇಂದ್ರ ಸ್ವಾಮಿಗಳ ಮುಂದೆ ಈ ಗುರುಗುಣಸ್ಥವನವನ್ನು ಹೇಳ್ತಾರೆ. ಇದರಲ್ಲಿ ಏನಿದೆ? ರಾಘವೇಂದ್ರ ಸ್ವಾಮಿಗಳ ಕರುಣೆ, ಅವರು ರಚಿಸಿದಂಥ ಕೃತಿಗಳು, ಅವರು ಮಾಡಿದಂಥ ಕೆಲಸಗಳು, ಅವರ ಪವಾಡಗಳು, ಇದೆಲ್ಲವನ್ನು ಉಲ್ಲೇಖ ಮಾಡುವಂಥ ಒಂದು ಸ್ತುತಿ. ಇದನ್ನು ಅವರು ಹಾಡಿದಾಗ ರಾಘವೇಂದ್ರ ಸ್ವಾಮಿಗಳಿಗೆ ಬಹಳ ಸಂತೋಷವಾಗುತ್ತೆ. ಆಗ ರಾಘವೇಂದ್ರ ಸ್ವಾಮಿಗಳು ಈ ಸಂತೋಷವನ್ನು ವ್ಯಕ್ತಪಡಿಸಿ ಅದರ ಆಶೀರ್ವಾದವಾಗಿ ಆ ಬೃಂದಾವನವನ್ನು ಅಲ್ಲಾಡಿಸಿದರು. ಆ ಬೃಂದಾವನ ಒಂದು ವೈಬ್ರೇಷನ್ ಆಯಿತು ಅಂತ ಹೇಳಲಾಗುತ್ತೆ. ಆ ಬೃಂದಾವನ ಅಲುಗಾಡಿದ ಕ್ಷಣ ಅಲ್ಲಿದ್ದಂಥ ಎಷ್ಟೋ ಪಂಡಿತ ಪಾಮರರು ಸಹ ಅದನ್ನು ನೋಡಿರ್ತಾರೆ. ಆ ಬೃಂದಾವನದ ಮೇಲೆ ಆ ಸಮಯದಲ್ಲಿ ಅಲಂಕಾರ ಮಾಡಿದ್ದಂಥ ಈ ಹೂಗಳೆಲ್ಲ ಅಲ್ಲಿ ಇದ್ದಂತಹ ವಾದೀಂದ್ರ ತೀರ್ಥರು ಹಾಗೂ ಕೆಲವರ ಮೇಲೆ ಆಶೀರ್ವಾದವಾಗಿ ಬೀಳುತ್ತೆ. ಈ ಕಾರಣದಿಂದ ಬೃಂದಾವನ ಅಲುಗಾಡಿದ ಕಾರಣದಿಂದ ಅದು ಒಂದು ಕಡೆಗೆ ಸ್ವಲ್ಪ ವಾಲಿದೆ ಅಂತ ಹೇಳಲ್ಪಡುತ್ತೆ. ಶ್ರೀ ಗುರುಭ್ಯೋ ನಮಃ.